ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ಸರ್ವಿಸ್ ಮತ್ತೆ ವಾಪಸ್ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಅದರಿಂದಾಗಿ ಇವಾಗ ಲೈವ್ ಆಗಿ ಚೆಕ್ ಮಾಡೋಣ, ಸರ್ವಿಸ್ ಬಿಟ್ಟಿದ್ದಾನ ಅಂತ ಏನಾರು ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋ ಥರ ಏನಾರು ಮಾಡಿದಾನ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ನೋಡಿ, ಓಪನ್ ಮಾಡ್ಬಿಟ್ಟು ಸರ್ವಿಸ್ ಮ್ಯಾನೇಜರ್ ಓಪನ್ ಮಾಡ್ತೀನಿ. ನಂಗೆ ಹೌದು, ನೀವು ಹೇಳಿರ್ತಾರನೆ ನೋಡಿ, ಬೈಕ್ ಬಿಟ್ಟಿದ್ದಾನೆ. ಮೊದಲು ಇದೇನ್ ಮಾಡಿದ ಅಂತ ಅಂದ್ರೆ, ಈಗ ಕೋರ್ಟ್ ಕೇಸ್ ಹೋಗ್ತಿದಂಗೆನೆ ಬ್ಯಾನ್ ಅಂತ ಹೇಳ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗ್ತಿದಂಗೆ ಏನ್ ಮಾಡಿದ ಅಂತ ಅಂದ್ರೆ, ಈ ಬೈಕು ಮತ್ತೆ ಬೈಕ್ ಬೂಸ್ಟ್ ಅನ್ನೋದನ್ನ ಆಫ್ ಮಾಡಿದ. ಎಲ್ಲೂ ಕೂಡ ನಮಗೆ ಸಿಗ್ತಾ ಇರಲ್ಲ. ಬಟ್ ಇವಾಗ ನೋಡಿ, ಬೈಕ್ ಆಕ್ಟಿವೇಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅದಾದ್ಮೇಲೆ ಏನಿದೆ, ಫುಡ್ ಡೆಲಿವರಿ ಇದೆ. ಇದಾದ್ಮೇಲೆ ಫುಡ್ ಡೆಲಿವರಿ, ಪಾರ್ಸಲ್ ಡೆಲಿವರಿ ಇದೆ, ಗ್ರೋಸರೀಸ್ ಇನ್ ರಿವ್ಯೂ ಅಂತ ಇದೆ. ನೋಡಿ, ಇವಾಗ ಮತ್ತೆ ವಾಪಸ್ ಬಂದಿದೆ ಅಂದ್ರೆ ಸರ್ವಿಸ್ ಮ್ಯಾನೇಜರ್ ಅಲ್ಲಿ ಇಲ್ಲಿ ವಾಪಸ್ ಬಂದಿದೆ. ಇಲ್ಲಿ ವಾಪಸ್ ಬರೋದು ಮುಖ್ಯ ಅಲ್ಲ. ಏನಕ್ಕಪ್ಪ ಅಂತ ಅಂದ್ರೆ, ಕಸ್ಟಮರ್ ಬುಕ್ ಮಾಡಿದ್ರೆ ಮಾತ್ರ ಆರ್ಡರ್ ಬರೋಲ್ವಾ. ಅದರಿಂದಾಗಿ ಈಗ ಕಸ್ಟಮರ್ ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡಿ ನೋಡೋಣ. ಅಂದ್ರೆ ಇದು ತುಂಬಾ ದಿನದಿಂದ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಒಂದು ವಾರದ ಹಿಂದೆನೆ ಇದು ಹೇಳ್ತಾ ಇದ್ರು, ಈ ತರ ಬಂದಿದೆ ಅಂತ. ಬಟ್ ಏನಪ್ಪಾ ಅಂತ ಅಂದ್ರೆ, ಇದು ಕಸ್ಟಮರ್ ಅಪ್ಲಿಕೇಶನ್ ಅಲ್ಲಿ ಈ ತರ ಬುಕ್ ಮಾಡ್ಬೋದಾ ಇಲ್ವಾ ಅಂತ ನೋಡಕ್ಕೆ ನಾನು ಬೆಂಗಳೂರಲ್ಲಿ ಇರಬೇಕು. ಅದಕ್ಕೋಸ್ಕರ ಬೆಂಗಳೂರಲ್ಲಿ ಇದ್ರೆ ಮಾತ್ರ ಚೆಕ್ ಮಾಡೋಕ್ಕಾಗೋದು. ಇಲ್ಲಿ ನನ್ನ ಲೊಕಾಲಿಟಿ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಇದನ್ನ ಕ್ಲೋಸ್ ಮಾಡೋಣ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ರ್ಯಾಪಿಡೋ ಕಸ್ಟಮರ್ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಏನಾದ್ರು ಬಿಟ್ಟಿದ್ದಾನ ಬುಕ್ ಮಾಡತ್ತಾರ ಅಂತ ನೋಡೋಣ. ರ್ಯಾಪಿಡೋ ನೋಡಿ, ಕಸ್ಟಮರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಅದ್ರಲ್ಲಿ ಆನ್ಲೈನ್ ಆದ್ರೆ ಇದ್ರಲ್ಲಿ ಆಫ್ಲೈನ್ ಆದ್ರೆ ಅದ್ರಲ್ಲಿ ಬರುತ್ತೆ. ಇವಾಗ ನನ್ನ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗ್ತೀನಿ. ನೋಡಿ, ಇವಾಗ ಲಾಗಿನ್ ಕೂಡ ಆಯ್ತು. ಅಂದ್ರೆ ಇದ್ರಲ್ಲೂ ಕೂಡ ತೋರಿಸ್ತಾ ಇದೆ ನೋಡಿ. ಇವಾಗ ಏನಿದು ಮೇ ಬಿ ಲೇಟರ್ ಅಂತ ಹೇಳ್ಬಿಟ್ಟು ಹೊಡ್ತೀನಿ. ಅಪ್ಡೇಟ್ ಆನ್ ಬೈಕ್ ಸರ್ವಿಸ್ ಅಂತ ತೋರಿಸ್ತಾ ಇದೆ ಅಷ್ಟೇ. ಬಟ್ ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ತೆಗೆಯೋದಿಲ್ಲ, ರ್ಯಾಪಿಡೋದಲ್ಲಿ ಎರಡು ಅಪ್ಲಿಕೇಶನ್ ಬರ್ತಾ ಇದೆ. ರ್ಯಾಪಿಡೋದಲ್ಲಿ ಓಪನ್ ಮಾಡೋಣ ಅದೇ. ಅಂದ್ರೆ ಏನಾದ್ರು ಅಪ್ಡೇಟ್ ಬಂದಿದ್ಯಾ? ಇಲ್ಲ, ಏನು ಇಲ್ಲ. ಇದು ಹಳೇದು ಜೂನ್ 14ನೇ ತಾರೀಕಿನ ತೋರಿಸ್ತಾ ಇದೆ. ಅದು ಬಿಟ್ಟಾಕೋಣ. ಇವಾಗ ಬುಕ್ ಮಾಡಿ ನೋಡೋಣ. ಈಗ ಎಲ್ಲಿಗೆ, KMPG ಫಾರ್ ಮೆನ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಬುಕ್ ಮಾಡಿ ನೋಡೋಣ ಸಿಗುತ್ತಾ ಅಂತ. ಇಲ್ಲ ಗೈಸ್, ತೆಗ್ದಿಲ್ಲ. ಅಂದ್ರೆ ಕಸ್ಟಮರ್ ಅಪ್ಲಿಕೇಶನ್ ಅಲ್ಲಿ ಏನು ಕೊಟ್ಟಿಲ್ಲ. ಈಗ ನಮ್ಮ ಮಾಮೂಲಿ ಈಗ ಕ್ಯಾಪ್ಟನ್ ಅಪ್ಲಿಕೇಶನ್ ಇದೆಯಲ್ಲ, ಅದ್ರಲ್ಲಿ ಮಾತ್ರ ತೋರಿಸಿ. ಈಗ ಯಾವ್ದ್ರಲ್ಲ ನಾವು ಒಂದ್ರಲ್ಲಿ ತೆಗೆದ್ರು ಕೂಡ ಅಷ್ಟೇ, ಯಾರು ಕೂಡ ಬುಕ್ ಮಾಡೋಕ್ಕಾಗಲ್ಲ. ಬಟ್ ನೋಡಿ, ಇದ್ರಲ್ಲಿ ಇಲ್ಲ. ಇಲ್ಲಿ ಆಟೋ ಪೆಟ್ ಇದೆ, ಕ್ಯಾಬ್ ಎಕ್ಸೆಲ್, ಕ್ಯಾಬ್ ಪ್ರೀಮಿಯಮ್, ಕ್ಯಾಬ್ AC, ಕ್ಯಾಬ್ ನಾನ್ AC ಮತ್ತೆ ಆಟೋ ಅಂತ ಕೂಡ ಇಲ್ಲಿ ಇದೆ. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಯಾವುದು ಕೂಡ ರ್ಯಾಪಿಡೋದಲ್ಲೂ ಅಷ್ಟೇ ವಾಪಸ್ ಬಂದಿಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ, ಸರ್ವಿಸ್ ವಾಪಸ್ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನೋಡಿ, ಯಾವ್ದಾದಂತ ಸರ್ವಿಸ್ ಇಲ್ಲ. ಈಗ ಸರ್ವಿಸ್ ಕೊಡಬೇಕು ಅಂತ ಅಂದ್ರೆ ಒಂದು ಈ ಅಪ್ಲಿಕೇಶನ್ ಅಲ್ಲೂ ಬರಬೇಕು, ಅಪ್ಲಿಕೇಶನ್ ಅಲ್ಲೂ ಬರಬೇಕು. ಎಲ್ಲ ಮಿಸ್ ಆಗಿ ಏನೋ ಅಪ್ಡೇಟ್ ಮಾಡೋಕ್ಕೋಸ್ಕರ ಅದನ್ನ ಬಿಟ್ಟಿರ್ಬೋದು. ಬಟ್ ಅದ್ರಲ್ಲೂ ತೆಗ್ದಿಲ್ಲ ಅಂತ ಹೇಳ್ತಾರೆ, ಅದ್ರಲ್ಲೂ ತೆಗ್ದಿದ್ದ. ಬಟ್ ಯಾವ್ದೋ ಒಂದು ರೀಸನ್ಗೆ ವಾಪಸ್ ಮತ್ತೆ ತಗೊಂಬಂದಿರ್ಬೋದು. ಮತ್ತೆ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಏನಾದ್ರು ತಗೊಂಬಂದಿರ್ಬೋದು. ಹೇಳಕ್ಕಾಗಲ್ಲ ಅದನ್ನ. ಸದ್ಯಕ್ಕಂತ ಇವಾಗ ಬೈಕ್ ಟ್ಯಾಕ್ಸಿನ ನಾವು ಎಲ್ಲೂ ಕೂಡ ಇವಾಗ ರ್ಯಾಪಿಡೋದಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ಈ ಕಸ್ಟಮರ್ ಬುಕ್ ಮಾಡಿದ್ರೆ ಮಾತ್ರ ಬೈಕ್ ಟ್ಯಾಕ್ಸಿ ಬರೋದು. ನೋಡಿ, ಬುಕ್ ಮಾಡೋ ಅಂತದ್ದು ಎಲ್ಲೂ ಕೂಡ ಇಲ್ಲಿ ಕೊಟ್ಟಿಲ್ಲ. ಸೊ ಅದರಿಂದಾಗಿ ಏನಂತ ಅಂದ್ರೆ, ರ್ಯಾಪಿಡೋದಲ್ಲಿ ಏನು ಬೈಕ್ ಟ್ಯಾಕ್ಸಿ ಬಂದಿದೆ, ಸರ್ವಿಸ್ ಇದೆ ಅಂತ ಹೇಳ್ತಾ ಇರಲ್ಲ. ಸೊ ನೋಡ್ಕೊಂಬಿಟ್ಟು ಇವಾಗಲೇ ಲೈವ್ ಆಗಿ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿಲಿ ಆರ್ಡರ್ಗಳು ಬರಲ್ಲ. ಈಗ ಆನ್ಲೈನ್ಗೆ ಹೋದ್ರು ಅಷ್ಟೇ, ನೀವು ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ಯಾವುದೇ ಆದಂಥ ನಿಮಗೆ ಆರ್ಡರ್ ಬರಲ್ಲ. ನೋಡಿ, ಇದ್ರಲ್ಲಿ ಇನ್ನೊಂದು ಅಪ್ಲಿಕೇಶನ್ ನೀವು ಗಮನಿಸಬೇಕು. ಅದ್ರಲ್ಲಿ ಏನಾದ್ರು ಲಾಗಿನ್ ಆದ್ರೆ ಇದ್ರಲ್ಲಿ ಲಾಗೌಟ್ ಆಗುತ್ತೆ. ಅದ್ರಲ್ಲಿ ಇದ್ರಲ್ಲಿ ಲಾಗಿನ್ ಆದ್ರೆ ತಿರ್ಗಾ ಅದ್ರಲ್ಲಿ ಲಾಗೌಟ್ ಆಗುತ್ತೆ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.